ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಟಿಶ್ಯೂ ಸಿಲ್ಕ್ ಸ್ಯಾರಿಗೆ ಸ್ಯಾರಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ಯಾರಿಗೆ ಇಲ್ಲಿ ನಾನು 3 ಕಲರ್ ದಾರ ತೊಗೊಂಡಿದ್ದೀನಿ. ಒಂದು ಬೇಬಿ ಪಿಂಕ್, ಹಾಗೆ ಗ್ರೀನ್ ಮತ್ತು ಕನಕಾಂಬರ ಕಲರ್ ತೊಗೊಂಡಿದ್ದೀನಿ. ಈ 3 ಕಲರ್ನ ಸೇರಿ ಸ್ಯಾರಿ ಕುಚ್ಚನ್ನ ಹಾಕ್ತಾಯಿದ್ದೀವಿ. ನೆಕ್ಸ್ಟು ನೀಡಲ್ ಬಂದುಬಿಟ್ಟು ಟ್ಯೂಲಿಪ್ ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ನೆಕ್ಸ್ಟು ಬೀಡ್ಸಲ್ಲಿ 2 ಟೈಪ್ಸ್ ತೊಗೊಂಡಿದ್ದೀನಿ. ಟೈಪ್ 1 ಬೀಡ್ ಇದಾಗಿದೆ, ಮತ್ತು ಇನ್ನೊಂದು ಥರ ಬೀಡ್ ಬಂದುಬಿಟ್ಟು ರೋಸ್ ಟೈಪ್ ಬೀಡ್ಸ್ನ ತೊಗೊಂಡಿದ್ದೀನಿ. 2 ಟೈಪ್ ಬೀಡನ್ನ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬಂದುಬಿಟ್ಟು ನಾರ್ಮಲ್ ನಿಮಗೆ ಇದು ಲೈನ್ ವೈಸ್ ಸಿಗುತ್ತೆ, ಕ್ರಿಸ್ಟಲ್ ಬೀಡ್ಸ್ ಟೈಪ್ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಒಂದು 2 ಲೈನ್ಸ್ ತೊಗೊಂಡ್ರೆ ಸಾಕಾಗುತ್ತೆ ಸ್ಯಾರಿಗೆ. ಪಿಂಕಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ, 2 mm ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ಯಾರಿಗೆ ಈ ರೀತಿ ಜಿಗ್ಝ್ಯಾಗ್ ಆಗಿರೋ ಸ್ಯಾರಿ ಹಿಂದೆ ಈ ರೀತಿ ಇಟ್ಕೋಬೇಕು. ನೀಡಲಿಂದ ಫಸ್ಟು ದಾರನ ಲಾಕ್ ಮಾಡ್ಕೊಳ್ಳಿ. ಹಿಂದೆಯಿಂದ ದಾರ ಮೇಲೆ ತೊಗೊಂಡು ಮತ್ತು ಒಂದು ಸಲ ಸೂಜಿಯಿಂದ ದಾರ ಮೇಲೆ ತೊಗೋಬೇಕು. ನೆಕ್ಸ್ಟು 1 2 ಚೈನ್ಸ್ನ ನೀವು ಸಿಂಗಲ್ ಚೈನ್ಸ್ನ ಹಾಕ್ಕೋಬೇಕಾಗತ್ತೆ. 2 ಸಿಂಗಲ್ ಚೈನ್ಸ್ನ ಹಾಕ್ಕೊಂಡ್ಮೇಲೆ 1 ಬೀಟ್ ತೊಗೊಳ್ಳಿ. ಫಸ್ಟು 1 ಟೈಪ್ ಬೀಟ್ ತೊಗೊಂಡು ಸೂಜಿ ಮೇಲೆ ದಾರ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಿಂಗಲ್ ಬೀಟ್ ತೊಗೋಬೇಕು. ನೆಕ್ಸ್ಟ್ ಸಿಂಗಲ್ ಬೀಡನ್ನ ತೊಗೊಂಡು ಮತ್ತೆ ಸೇಮ್ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟು ಚಿಕ್ಕ ಬೀಡ ಆದಮೇಲೆ ನೆಕ್ಸ್ಟು ರೋಸ್ ಟೈಪ್ ಬೀಡ್ ತೊಗೊಂಡಿದ್ವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸೂಜಿ ಮೇಲೆ ದಾರ ತೊಗೊಳ್ಳೋದು, ಮತ್ತು ಬಟ್ಟೆಗೆ ಆ್ಯಡ್ ಮಾಡಿ 1 ಸಲ ಮತ್ತು 2 ಸಲ ಈ ರೀತಿ ಹಾಕಿದರೆ ಡಬಲ್ ಕ್ರೋಶ ಆಗ್ತದೆ. ಈ ರೀತಿ ಬೀಡ್ಸ್ ಆಯಿತು. ಫಸ್ಟ್ ಟೈಪ್ 1 ಬೀಡು ಮತ್ತು ಚಿಕ್ಕ ಬೀಡ್ ಹಾಕಿದ್ದೀನಿ, ಮತ್ತು ರೋಸ್ ಟೈಪ್ ಬೀಡನ್ನ 1 ಸಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತೆ ಚಿಕ್ಕ ಬೀಡ್ ಹಾಕಬೇಕು. ಸೂಜಿ ಮೇಲೆ ದಾರ ತೊಗೋಬೇಕು, ಬಟ್ಟೆಗೆ ಮತ್ತೆ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು 2ನ್ನ 1 ಮಾಡಿ ಮತ್ತು 2ನ್ನ 1 ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಟೈಪ್ ಬೀಡು. ಈ ರೀತಿ ಸ್ಯಾರಿ ಫುಲ್ ನೀವು ಆಲ್ಟರ್ನೇಟ್ ವೈಸ್ ಫಸ್ಟ್ ಟೈಪ್ 1 ಬೀಡ್ ಹಾಕಿ ಮತ್ತು ಚಿಕ್ಕ ಬೀಡ್ ಹಾಕಿ ಮತ್ತು ಟೈಪ್ 2 ಬೀಡ್ ಹಾಕ್ಕೋತಾ ಹೋಗಬೇಕು. ಈ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಸ್ಯಾರಿ ಬಾರ್ಡರಲ್ಲಿ ಇರೋದ್ರಿಂದ ನಾನು ಗ್ರೀನ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ನೋಡಿ, ಸ್ಟೆಪ್ 1 ಕಂಪ್ಲೀಟ್ ಆಗಿದೆ. ಹಾಗೆ ಸ್ಟೆಪ್ 2ನೂ ನಾನು ಹಾಕಿದ್ದೀನಿ. ಇದು ಯಾವ ರೀತಿ ಹಾಕಿರೋದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟೈಪ್ 1 ಬೀಡ್ ಮೇಲೆ 4 ಚೈನು, ಚಿಕ್ಕ ಬೀಡ್ ಮೇಲೆ 2 ಚೈನು, ಮತ್ತು ಟೈಪ್ 2 ಬೀಡ್ ಮೇಲೆ 4 ಚೈನು ಮತ್ತು ಆರ್ಚು. ಈ ರೀತಿ ಈ ಸ್ಟೆಪ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಅಂದರೆ, ಈಗ ಸ್ಯಾರಿ ಸ್ಟಾರ್ಟಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಫಸ್ಟು 2 ಚೈನ್ಸ್ನ ತೊಗೊಳ್ಳಿ. 2 ಚೈನ್ಸು ಮತ್ತು ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡಿ. ಮತ್ತು ಈಗ ಮತ್ತೆ ಫ್ಲವರ್ ಬೀಡ್ ಮೇಲೆ 4 ಚೈನ್ಸ್ನ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಲಾಕ್ ಮಾಡಿರೋ ಜಾಗಕ್ಕೆ ಮತ್ತೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಚಿಕ್ಕ ಬೀಡ್ ಮೇಲೆ 2 ಚೈನ್ಸ್ ಹಾಕ್ಕೊಳ್ಳಿ. ಈಗ 4 ಬೀಡ್ ಆದಮೇಲೆ ನೆಕ್ಸ್ಟು ನಾವೇನು ಮಾಡಿದ್ದೀವಿ, ಈಗ ಬೀಡ್ ಹಿಂದೆ ಥ್ರೆಡ್ ಇದೆ ಅಲ್ಲ, ಬೀಡ್ ಹಿಂದೆ ಥ್ರೆಡ್ ಇರೋದ್ರಿಂದ ಅಲ್ಲಿಗೆ ನಾವು ಕಂಬಗಳನ್ನ ಹಾಕೋತಾ ಹೋಗಬೇಕು. ಟೋಟಲ್ 14 ಕಂಬಸ್ನ ಹಾಕ್ಕೊಂಡು ಹೋಗ್ತೀವಿ. ಸೂಜಿ ಮೇಲೆ ದಾರ ತೊಗೊಳ್ಳೋದು, ಮತ್ತು 2ನ್ನ 1 ಮಾಡಿ ಮತ್ತು 2ನ್ನ 1 ಮಾಡಿ. ಇದೇ ರೀತಿ ನೀವು 14 ಸಲ ಹಾಕ್ಕೊಂಡ್ರೆ 14 ಕಂಬ ಸಿಗುತ್ತೆ ನಿಮಗೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ಸೊ 14 ಕಂಬಕ್ಕೆ ಕರೆಕ್ಟಾಗಿ ನಿಲ್ಲಿಸಿ. ತುಂಬ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು ಕಂಬಗಳು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮ್ಗೆ ಕಷ್ಟ ಆಗುತ್ತೆ. ಈ ರೀತಿ 14 ಆದಮೇಲೆ ಮತ್ತೆ ಲಾಕ್ ಮಾಡಿರೋ ಗ್ಯಾಪಲ್ಲಿ ಮತ್ತೆ ಕ್ರೋಶನ ಒಳಗಡೆ ಹಾಕಿ ಲಾಕ್ ಮಾಡಬೇಕು. ಅದೇ ರೀತಿ ಲಾಕ್ ಮಾಡ್ಕೋತಾ ಹೋಗಿ. ನೆಕ್ಸ್ಟು ಫ್ಲವರ್ ಬೀಡ್ ಮೇಲೆ ಮತ್ತೆ 4 ಚೈನ್ಸ್ನ ಹಾಕಿ. ಈಗ ನಾನು ಸ್ಯಾರಿ ಎಂಡಲ್ಲಿ ಬಂದಿರೋದ್ರಿಂದ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಚಿಕ್ಕ ಬೀಡ್ ಮೇಲೆ 2 ಚೈನ್ಸ್ ಹಾಕಿ. ನೆಕ್ಸ್ಟ್ ಟೈಪ್ 2 ಬೀಡ್ ಮೇಲೆ ಮತ್ತೆ 4 ಚೈನ್, ಲಾಕ್ ಮಾಡಿರೋ ಗ್ಯಾಪಿಗೆ ಮತ್ತೆ ಲಾಕ್ ಮಾಡಿ. ಮತ್ತು ಸಿಂಗಲ್ ಬೀಡಿಗೆ ಮತ್ತು ಸ್ಮಾಲ್ ಬೀಡ್ಗೆ 2 ಚೈನ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಬೀಡ್ ಮೇಲೆ ನೆಕ್ಸ್ಟ್ ಬೀಡ್ ಮೇಲೆ ನಾನು 4 ಚೈನ್ಸ್ ಹಾಕ್ಬಿಟ್ಟು ಅಲ್ಲಿ ಚಿಕ್ಕ ಗ್ಯಾಪಿಗೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ.
ಸಪೋಸ್ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಇದ್ದಿದ್ದರೆ ಈಗೇನು ಮಾಡಬೇಕಿತ್ತು, ನಾವು ಡೈರೆಕ್ಟ್ ಈ ಸ್ಟೆಪ್ ಆದಮೇಲೆ ಪಕ್ಕ ಚಿಕ್ಕ ಬಿಡಿ ಇದ್ದಿಲ್ಲ ಅಲ್ಲಿಂದನೇ ನಾವು ಏನು ಮಾಡಬೇಕಿತ್ತು, ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕಿತ್ತು. ಈಗ ಸ್ಯಾರಿ ಎಡ್ಜಿಗೆ ಬಂದಿರೋದ್ರಿಂದ 2 ಚೈನ್ಸ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸಪೋಸ್ ಸ್ಯಾರಿ ಇದ್ದಿದ್ರೆ ಏನು ಮಾಡಬೇಕು, ನೀವು ಆರ್ಚ್ನ ಸ್ಟಾರ್ಟ್ ಮಾಡಬೇಕಿತ್ತು. ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ 14 ಕಂಬಸ್ನ ಮಾಡಬೇಕಿತ್ತು. ಈಗ ನಾನು ಎಡ್ಜಿಗೆ ಬಂದಿರೋದ್ರಿಂದ ದಾರನ ಕಟ್ ಮಾಡಿದ್ದೀನಿ. ದಾರ ಹಾಗೆ ಬಿಟ್ಟಿರಿ, ಲಾಸ್ಟಲ್ಲಿ ಒಂದೇ ಸಲ ನಾಟ್ ಹಾಕಿದರೆ ಆಗುತ್ತೆ. ಈಗ ಪಿಂಕ್ ಕಲರ್ ಆಗಿದೆ. ಈ ಎರಡೂ ದಾರನ ಒಂದು ಸೇಮ್ ಲೆಂತಿಗೆ ಸ್ವಲ್ಪ ಉದ್ದನೇ ಬಿಟ್ಕೊಂಡ್ರೆ ನಿಮ್ಗೆ ಲಾಸ್ಟಲ್ಲಿ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಎಲ್ಲ ಆರ್ಚಸ್ನ ಒಂದು ಸಲ ಚೆಕ್ ಮಾಡ್ಕೊಂಡು ಬರಬೇಕು ಕರೆಕ್ಟಾಗಿದೆಯೋ ಇಲ್ಲ ಅಂತ. ನೆಕ್ಸ್ಟ್ ಸ್ಟೆಪ್ಪಿಗೆ ಈ ರೀತಿ ನಾನು ಕನಕಾಂಬರ ಕಲರಲ್ಲಿ ತೊಗೊಂಡಿದ್ದೀನಿ. ಹಾಗೆ ವಿತ್ ಸ್ಮಾಲ್ ಬೀಡ್ಸು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಟೋಟಲ್ ಈ ಕಡೆ 5 ಬೀಡು, ಮಧ್ಯ ಲೀಫು ಮತ್ತು ಈ ಕಡೆ 5 ಬೀಡ್ ಬರುತ್ತೆ. ಈಗ ಸ್ಟಾರ್ಟಿಂಗ್ ಯಾವ ರೀತಿ ಹಾಕೋದು ಅಂದರೆ, ಫಸ್ಟು ಈ ರೀತಿ ಸ್ಯಾರಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಈಗ ಮತ್ತೆ 2 ಚೈನ್ಸ್ನ ತೊಗೊಂಡಿದ್ದೀನಿ. ಫಸ್ಟು 2 ಚೈನ್ಸ್ ಹಾಕಿದ್ವಲ್ಲ ಅದ್ರ ಮೇಲೇ ಮತ್ತೆ 2 ಚೈನ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟು 4 ಚೈನ್ ಮೇಲೆ ಮತ್ತೆ 4 ಚೈನ್ನ ಹಾಕೋಬೇಕು. 4 ಚೈನ್ಸ್ ಆಗಿದೆ. ಮತ್ತು 4 ಚೈನ್ಸ್ ಗ್ಯಾಪಲ್ಲೇ ಲಾಕ್ ಮಾಡಿದ್ವಲ್ಲ ಅಲ್ಲಿಗೇ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ ನೀವು. ಈ ರೀತಿ ಲಾಕ್ ಆಗಿದೆ. ನೆಕ್ಸ್ಟು 2 ಚೈನ್ಸ್ ಮೇಲೆ ಮತ್ತೆ 2 ಚೈನ್ಸ್ನ ತೊಗೊಳ್ಳಿ. ಈಗ ಡೈರೆಕ್ಟು ಬೀಡ್ಸ್ ಆ್ಯಡ್ ಮಾಡ್ಕೋತಾ ಹೋಗೋದು. ಇಲ್ಲಿಂದನೇ ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ನಿಮ್ಮ 2 mm or 3 mm ಬೀಡ್ ಯಾವುದಾದ್ರೂ ನಡೆಯುತ್ತೆ. ಫಸ್ಟು ಒಂದು ಬೀಡನ್ನ ತೊಗೊಳ್ಳಿ. ಒಂದು ಬೀಡನ್ನ ದಾರದೊಳಗಡೆ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. ನೆಕ್ಸ್ಟ್ ಫಸ್ಟ್ನೇ ಕಂಬ ಬಿಡಿ. ನೆಕ್ಸ್ಟ್ ಕಂಬಕ್ಕೆ 2 ಕಂಬ ಮಧ್ಯದೊಳಗಡೆ ತಗೋಬೇಕು. ಫಸ್ಟ್ ಕಂಬ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ತೊಗೋಬೇಕು. 2ನ್ನ ಒಂದು ಮಾಡಿ ಮತ್ತು 2ನ್ನ ಒಂದು ಮಾಡಿ. ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕ್ಕೋಬೇಕು. ಸೂಜಿ ಮೇಲೆ ದಾರ ತೊಗೊಳ್ಳಿ. ನೆಕ್ಸ್ಟ್ ಕಂಬದ ಮಧ್ಯೆ ಹಾಕ್ಕೋಬೇಕು. 2ನ್ನ ಒಂದು ಮಾಡಬೇಕು ಮತ್ತು 2ನ್ನ ಒಂದು ಮಾಡಬೇಕು. ಈ ರೀತಿ ನೆಕ್ಸ್ಟ್ ಬೀಡು ಸೇಮ್ ಪ್ರೋಸೆಸ್ನ ಕಂಟಿನ್ಯೂ ಮಾಡಬೇಕು. ಟೋಟಲ್ ನಿಮಗೆ ಏನಾಗುತ್ತೆ, 14 ಕಂಬ ಇರೋದ್ರಿಂದ 5 ಬೀಡಿಗೆ ಈ ಕಡೆ 5 ಕಂಬ, ಆ ಕಡೆ 5 ಕಂಬಗೆ 10 ಆಗುತ್ತೆ. ನೆಕ್ಸ್ಟು ಮಧ್ಯ ಲೀಫ್ ಬೀಡಿಗೆ ಏನು ಮಾಡ್ತೀವಿ, ಅಲ್ಲಿಗೆ 1 ಕಂಬ ಯೂಸ್ ಆಗುತ್ತೆ. ಟೋಟಲ್ ಅಲ್ಲಿ 11 ಮತ್ತು ಅಲ್ಲಿ 2 ಕಂಬನ ಬಿಡ್ತೀವಿ. ಸ್ಟಾರ್ಟಿಂಗ್ ಲಾಸ್ಟಲ್ಲಿ ಬಿಡ್ತೀವಲ್ಲ ಅದು 2 ಕಂಬ ಬಿಡ್ತೀವಿ. ಸೊ ನಿಮ್ಗೆ ಟೋಟಲು 14 ಕಂಬ ಆಗುತ್ತೆ. ಈ ರೀತಿ ಲಾಸ್ಟ್ ಬೀಡ್ 5 ಬೀಡ್ ಆಯಿತು. ಈಗ 5 ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, ನಿಮಗೆ ಲೀಫ್ ಬೀಡ್ ಸಿಗುತ್ತೆ. ಈ ರೀತಿ ಒಂದು ಮೆಟಾಲಿಕಲ್ ಸಿಗುತ್ತೆ, ಇನ್ನೊಂದು ಆ್ಯಂಟಿಕಲ್ ಸಿಗುತ್ತೆ. ಸೊ ಯಾವಾಗಲೂ ಕ್ವಾಲಿಟಿ ಸ್ವಲ್ಪ ಒಳ್ಳೇದಿರೋದನ್ನ ನೋಡಿ ತೊಗೊಳ್ಳಿ. ಮೆಟಾಲಿಕಲ್ಲಿ ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ಬೀಡ್ಸು ಕಲರ್ ಶೇಡ್ ಆಗೋಲ್ಲ. ಈ ರೀತಿ ಲೀಫ್ ಆ್ಯಡ್ ಮಾಡ್ಕೊಂಡ್ಮೇಲೆ ಫಸ್ಟು ಲೀಫ್ನ ಒಂದು ಕಂಬ ಬಿಟ್ಬಿಟ್ಟು ಇನ್ನೊಂದು ಕಂಬಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿ ಲೀಫ್ ಕೂತ್ಕೊಳ್ಳೋದಕ್ಕೆ ಜಾಗ ಬೇಕು. ಹಾಗಾಗಿ ಒಂದು ಕಂಬ ಬಿಟ್ಟು ತೊಗೊಂಡ್ರೆ ನಿಮಗೆ ಕ್ಲೀನಾಗಿ ಬರುತ್ತೆ, ಇಲ್ಲಾಂದರೆ ಶ್ರಿಂಕ್ ಆಗಿಬಿಡುತ್ತೆ ಆರ್ಚು. ಈ ರೀತಿ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತೆ 5 ಬೀಡ್ಸ್ನ ಹಾಕ್ಕೋತಾ ಹೋಗಬೇಕು. ಫಸ್ಟ್ 1 ಬೀಡ್ ಹಾಕ್ಕೊಳ್ಳಿ. ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಕಂಬದೊಳಗಿಂದ ತೊಗೊಂಡು 2ನ್ನ ಒಂದು ಮಾಡಿ ಮತ್ತು 2ನ್ನ ಒಂದು ಮಾಡಿ. ಇದೇ ರೀತಿ ಎಲ್ಲ ಬೀಡ್ಸ್ನೂ ಹಾಕೋತಾ ಹೋಗಬೇಕು ನೀವು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ, ಹ್ಯಾಂಡ್ ವರ್ಕ್, ಆರಿ ವರ್ಕು ಮತ್ತು ಬೇಸಿಕ್ ಸ್ಯಾರಿ ಕುಚ್ಚಿಂದು ವೀಡಿಯೋಸ್ ಇದೆ, ಹೋಗಿ ಚೆಕ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ಬೀಡ್ಸ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಿದ್ದೀನಿ. ಈಗ 5 ಬೀಡ್ಸ್ ಆಗಿದೆ. 5 ಬೀಡ್ಸ್ ಆಗಿರೋದನ್ನ ಎಲ್ಲಿಗೆ ಲಾಕ್ ಮಾಡಬೇಕಪ್ಪ ಅಂದರೆ ಈ ಕಡೆ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ನಾವೇನು 4 ಚೈನ್ ಹಾಗೆ ಲಾಕ್ ಮಾಡಿದ್ವಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಅದೇ ರೀತಿ ಅದೇ ಕ್ಲಿಪ್ ಟೈಪ್ ಹಾಕ್ಕೋತಾ ಹೋಗಬೇಕು. ನೋಡಿ ನೆಕ್ಸ್ಟ್ 2 ಚೈನ್ ಮೇಲೆ 2 ಚೈನ್ ಹಾಕಿದೆ. ನೆಕ್ಸ್ಟು 4 ಚೈನ್ ಮೇಲೆ ಮತ್ತೆ 4 ಚೈನ್ ಹಾಕ್ಕೋಬೇಕು. ಮತ್ತು 2 ಚೈನ್ ಮೇಲೆ 2 ಚೈನ್ ಹಾಕ್ಕೋಬೇಕು. ಈಗ ಸಪೋಸ್ ನಾವು ಇನ್ನೊಂದು ಆರ್ಚ್ ಹಾಕಿದ್ದಿದ್ರೆ ಈ ಸ್ಟೆಪ್ಪಿಂದನೇ ನೆಕ್ಸ್ಟ್ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕಿತ್ತು. ಬಟ್ ಈಗ ಸ್ಯಾರಿ ಎಡ್ಜಿಗೆ ಬಂದಿರೋದ್ರಿಂದ ನಾವು ಒಂದು 5 ಚೈನ್ಸ್ ಆರ್ 4 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ನಡೆಯುತ್ತೆ. ನಾನಿಲ್ಲಿ ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಬಿಡ್ತೀನಿ. ಸಪೋಸ್ ಈಗ ನೆಕ್ಸ್ಟ್ ನಿಮ್ಗೆ ಆರ್ಚ್ ಇದ್ದಿದ್ರೆ ಇದೇ ಸ್ಟೆಪ್ಪಿಂದ ಕಂಟಿನ್ಯೂ ಮಾಡ್ಕೋಬೇಕಿತ್ತು. 5 ಬೀಡ್ಸು ಲೀಫು ಮತ್ತು 5 ಬೀಡ್ಸ್ ಹಾಕ್ಕೊತ ಕಂಟಿನ್ಯೂ ಮಾಡ್ಕೋತಾ ಇರಬೇಕಿತ್ತು. ಈಗ ಅಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ನಾನು ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು ಥ್ರೆಡ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ. 4 ಚೈನ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ ಮೇಲೂ ಸಹ 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮತ್ತೆ ಶ್ರಿಂಕ್ ಆಗಿರೋ ಸೈಡ್ಸ್ನೆಲ್ಲ ಕ್ಲೀನಾಗಿ ನೀವು ಆಲ್ಟ್ರ್ ಮಾಡ್ಕೋಬೇಕು.
ಈಗ ನೆಕ್ಸ್ಟು ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ಹಾಕಿದ್ದೀನಿ, ಕುಚ್ಚುಕಟ್ಟಿಲ್ಲ ನಾನು, ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ಟ್ಯೂಬ್ ಬೀಡ್ಸು ಮತ್ತು ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಇದಕ್ಕೆ ಹ್ಯಾಂಗಿಂಗ್ ಟೈಪ್ನ ಹಾಕಿದ್ದೀನಿ. ಅದಕ್ಕೋಸ್ಕರ ಅಲ್ಲಿ ಜಾಗ ಬಿಟ್ಟಿದ್ದೀವಿ ನಾವು. ಸಪೋಸ್ ನೀವು ಕುಚ್ಚಬೇಕಿದ್ರೂ ಸಹ ಕುಚ್ಚು ಕಟ್ಕೋಬೋದು. ಇದಕ್ಕೆ ನಾನು ಈ ರೀತಿ ಗೋಲ್ಡ್ ಬೀಡ್ಸ್ನ ಸೇಮ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಿಮಗೆ ಟ್ಯೂಬ್ ಬೀಡ್ಸ್ ಬೇಕಾಗುತ್ತೆ, ಆರಿ ವರ್ಕಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ನಾನು ಯೂಸ್ ಮಾಡಿದ್ದೀನಿ. ಇಲ್ಲಿ ಟ್ಯೂಬ್ ಬೀಡ್ಸ್ನ ತೊಗೋಬೇಕು. ನೆಕ್ಸ್ಟು ಪರ್ಲ್ ಬೀಡ್ಸ್ನ ಬರುತ್ತೆ, ಪರ್ಲ್ ಬೀಡ್ಸ್ನ ತೊಗೋಬೇಕು ನೀವು. ಬೀಡ್ಸ್ ಯಾವ್ದು ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬೋದು ನೀವು, ಇದೆ ಅಂತ ಏನಿಲ್ಲ. ನೆಕ್ಸ್ಟು ಶುಗರ್ ಬೀಡ್ಸು, ನಾರ್ಮಲ್ ಹ್ಯಾಂಡ್ ವರ್ಕ್ ಮಾಡ್ತೀವಲ್ಲ ಆ ಶುಗರ್ ಬೀಡ್ಸ್ನ ಯೂಸ್ ಮಾಡಿದ್ದೀವಿ. ಶುಗರ್ ಬೀಡ್ಸ್ ಮಾತ್ರ ಇದಕ್ಕೆ ಬೇಕಾಗುತ್ತೆ. ನೆಕ್ಸ್ಟು ಈ ರೀತಿ ನೈಲಾನ್ ಥ್ರೆಡ್ ಅಂತ ಸಿಗುತ್ತೆ ವೈಟ್ ಕಲರು. ಆಮೇಲೆ ಈ ರೀತಿ ಸ್ಮಾಲ್ ನೀಡಲ್ಸ್ನ ತೊಗೊಂಡಿದ್ದೀನಿ, ಚಿಕ್ಕ ಸೂಜಿಗಳನ್ನ ತೊಗೊಂಡಿದ್ದೀನಿ. ಯಾಕೆ ಚಿಕ್ಕದೇ ತೊಗೋಬೇಕಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ಎಸ್ಪೆಷಲಿ ಈ ರೀತಿ ಡಿಸೈನ್ಸ್ ಮಾಡುವಾಗ ನಿಮಗೆ ಈ ರೀತಿ 0 ಸೈಜ್ ನೀಡಲ್ ಅಂತ ಸಿಗುತ್ತೆ, ಇದನ್ನೇ ಯೂಸ್ ಮಾಡಿ, ಆಗ ನಿಮಗೆ ಪರ್ಫೆಕ್ಟಾಗಿ ಔಟ್ಪುಟ್ ಬರುತ್ತೆ. ನೋಡಿ ಈ ರೀತಿ ಒಂದು ಶುಗರ್ ಬೀಡನ್ನ ತೊಗೊಳ್ಳಿ. ಯಾವ ರೀತಿ ಸೂಜಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ 2 ಟೈಪ್ ಸೂಜಿ ಸಿಗುತ್ತೆ. ಈ ರೀತಿ ಬೀಡ್ ಹೋಗ್ಬಿಟ್ಟು ಈ ರೀತಿ ಹೊರಗಡೆ ಬರಬೇಕು, ಆ ರೀತಿ ನಿಮ್ಮ ನೀಡಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಏನಾಗ್ಬಿಡುತ್ತೆ ಬೀಡ್ಸು, ಎಸ್ಪೆಷಲಿ ಶುಗರ್ ಬೀಡ್ಸೇ ಬೇಕಾಗುತ್ತೆ ಇದಕ್ಕೆ. ಈಗ ಇನ್ನೊಂದು ಟೈಪ್ ನೀಡಲ್ ಇದೆ, ಇದು ಒಂದು ಸ್ವಲ್ಪ ದಪ್ಪ ಇದೆ, ಇದು 0 ಸೈಜ್ ಅಂತಲೇ ಕೊಟ್ಟಿದ್ದಾರೆ, ಬಟ್ ಅದು ಸ್ವಲ್ಪ ದಪ್ಪ ಇದೆ. ಬೀಡ್ ಹೋಗ್ಬಿಟ್ಟು ಅಲ್ಲಿ ಸ್ಟಕ್ ಆಗುತ್ತೆ, ದಾರ ಏರಿಸೋ ಪೊಸಿಷನ್ ಹತ್ರ ಅಲ್ಲಿ ಸ್ಟಕ್ ಆಗಿಬಿಡುತ್ತೆ. ಆ ರೀತಿ ಇಟ್ಕೋಬಾರ್ದು. ನಿಮ್ಮ ಕಂಪ್ಲೀಟ್ ಬೀಡ್ ಏನಿದೆ ಶುಗರ್ ಬೀಡು ಅದು ಒಳಗಡೆ ಹೋಗಿ ಹೊರಗಡೆ ಬರಬೇಕು. ನೆಕ್ಸ್ಟ್ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ ಅಂತ ಹೇಳಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ದಾರ ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಶುಗರ್ ಬೀಡ್ ಹಾಕಿ ಗಂಟು ಹಾಕ್ಕೊಂಡಿದ್ದೀನಿ. ಥ್ರೆಡ್ ಅದೇ ಅಂತ ಏನಿಲ್ಲ, ಯಾವ್ದು ಬೇಕಿರೋ ತೊಗೋಬೋದು ನೀವು. ವೈಟ್ ಥ್ರೆಡ್ ಆದರೂ ತೊಗೋಬೋದು, ನಾರ್ಮಲ್ ಕಾಟನ್ ಥ್ರೆಡ್ಡು. ನೋಡಿ ಈಗ ಸ್ಯಾರಿ ಹಿಂದೆಯಿಂದ ಈ ರೀತಿ ಮೇಲೆ ತೊಗೊಂಡಿದ್ದೀನಿ. ಫಸ್ಟು ಏನು ಮಾಡಬೇಕು, ಅಲ್ಲಿ ಫಸ್ಟ್ ರೆಫ್ರೆನ್ಸಿಗೆ ನಾನು ಹಾಕಿರೋದು ನೋಡಿ, ಫಸ್ಟು ಪರ್ಲ್ ಬೀಡ್ ಹಾಕಿದ್ದೀನಿ. ಫಸ್ಟ್ ಪರ್ಲ್ ಬೀಡ್ ಹಾಕ್ಕೊಳ್ಳಿ. ನೆಕ್ಸ್ಟು 2 ಟ್ಯೂಬ್ ಬೀಡನ್ನ ಹಾಕ್ಕೊಳ್ಳಿ. ಆ ಟ್ಯೂಬ್ ಬೀಡಲ್ಲಿ ತುಂಬ ಸ್ವಲ್ಪ ಉದ್ದನೇ ಸಿಗುತ್ತೆ, ಅದನ್ನಾದರೂ ಯೂಸ್ ಮಾಡ್ಬೋದು. ನಾನು ಚಿಕ್ಕದಿರೋದ್ರಿಂದ 2 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಗೋಲ್ಡ್ ಬೀಡ್ ಹಾಕಿದ್ಮೇಲೆ ಈ ರೀತಿ ಹಾಕ್ಬಿಟ್ಟು ನೆಕ್ಸ್ಟು ಈಗ ಒಂದು ಹ್ಯಾಂಗಿಂಗ್ ಬೀಡ್ ಇತ್ತಲ್ಲ, ಹ್ಯಾಂಗಿಂಗ್ ಬೀಡನ್ನ ತೊಗೊಳ್ಳಿ. ಇದು ಆ್ಯಕ್ಚುಲಿ ಬ್ಲೌಸ್ಗೆ ಹ್ಯಾಂಗಿಂಗ್ ಬೀಡ್ಸಾಗಿ ಯೂಸ್ ಮಾಡ್ತಾರೆ, ಸೊ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ನೋಡಿ ಚಿಕ್ಕ ಎಡ್ಜಿಂದ ಈ ರೀತಿ ತೊಗೋಬೇಕು. ಈಗ 2 ಪೋರ್ಷನ್ಸ್ ಇರುತ್ತೆ, ಚಿಕ್ಕದು ಮತ್ತು ದೊಡ್ಡದು ಪಾರ್ಟ್ ಇರುತ್ತೆ, ಚಿಕ್ಕದ್ರಿಂದ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಶುಗರ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಅದೇ ಸೂಜಿಯಿಂದ ಶುಗರ್ ಬೀಡನ್ನ ಈ ರೀತಿ ಬೆಳ್ಳಲ್ಲಿ ಇಟ್ಕೊಳ್ಳಿ. ಈ ಬೀಡಿಂದ ಮಾತ್ರ ಸೂಜಿನ ಹೊರಗಡೆ ತೆಗಿಬೇಕು. ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ಇದು ಮಿಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರೋಲ್ಲ, ಬೀಡ್ಸ್ ಎಲ್ಲ ಬಿದ್ದೋಗುತ್ತೆ. ಆ ಶುಗರ್ ಬೀಡ್ ಏನು ಮಾಡುತ್ತೆ, ಹೋಗ್ಬಿಟ್ಟು ಕ್ಲೀನಾಗಿ ಲಾಕ್ ಆಗುತ್ತೆ, ಆ ಬೀಡ್ಸ್ ಎಲ್ಲ ಟೈಟಾಗಿ ಕೂತ್ಕೊಳ್ಳೋ ಥರ ಮಾಡುತ್ತೆ. ನೆಕ್ಸ್ಟು ಈ ಸೈಡ್ ಮತ್ತು ಗೋಲ್ಡ್ ಬೀಡ್ ಹಾಕ್ಕೋಬೇಕು, ಉಲ್ಟಾ ಪ್ರೋಸೆಸ್ಸು. 2 ಟ್ಯೂಬ್ ಬೀಡ್ ಹಾಕ್ಕೋಬೇಕು, 1 ಪರ್ಲ್ ಬೀಡ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಮತ್ತೆ ಸ್ಯಾರಿ ಮೇಲಿಂದ ಈ ರೀತಿ ಸೂಜಿನ ಕೆಳಗಡೆ ತಗೊಳ್ಳಿ. ಮೇಲೆ ಹಿಂಗೆ ಯಾವುದಾದ್ರೂ ನಾಟ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ಸಿಗೆ ಮೇಲಿಂದ ಹಿಂಗೆ ನೀಡಲ್ನ ಹಾಕಿ ಅದು ಕೆಳಗಡೆ ಹೋಗುತ್ತೆ. ಈ ರೀತಿ ಕಾಣುತ್ತೆ ನಿಮಗೆ. ಈ ರೀತಿ ನೀವು ಯಾವ ಬೀಡ್ಸಲ್ಲಿ ಬೇಕಿದ್ರೂ ಕಸ್ಟಮೈಸ್ ಮಾಡ್ಕೋಬೋದು. ಇದೇ ಯೂಸ್ ಮಾಡಿರೋ ಬೀಡ್ಸ್ ಅಂತಲೇ ಏನಿಲ್ಲ, ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಆ ಬೀಡ್ಸಲ್ಲಿ ಹಾಕ್ಕೋತಾ ಹೋಗಿ. ಕುಚ್ಚು ಕಟ್ಟೋದ್ರ ಬದಲು ಇದೊಂದು ಸ್ವಲ್ಪ ವೆರೈಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ಯಾರಿ ಕಲರ್ಸಿಗೆ ಮ್ಯಾಚ್ ಮಾಡ್ಕೋಬೇಕು. ನಾನು ಹ್ಯಾಂಗಿಂಗ್ ಬೀಡು ಇಲ್ಲ, ನಾನು ಸ್ಯಾರಿ ಕಲರ್ ಇದೆಯಲ್ಲ ಅದೇ ಕಲರ್ನ ತೊಗೊಂಡಿದ್ದೀನಿ. ನೋಡಿ ಈಗ ಒಂದು ಸಲ ಈ ಥರ ಆಯ್ತು. ಈಗ ನೆಕ್ಸ್ಟ್ ಪಕ್ಕದಲ್ಲಿ ಹಾಕುವಾಗ ಕಟ್ ಮಾಡಿ ಲಾಕ್ ಮಾಡಬೇಡಿ, ಇಲ್ಲಿಂದ ಡೈರೆಕ್ಟಾಗಿ ಈ ಕಡೆಗೆ ತೊಗೋಬೋದು. ಇಲ್ಲಿಂದ ಈ ಕಡೆಗೆ ಡೈರೆಕ್ಟಾಗಿ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಪದೇ ಲಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಆ ಥರ ಥ್ರೆಡ್ ಯೂಸ್ ಮಾಡಿದ್ದೀನಿ, ನೈಲಾನ್ ಥ್ರೆಡ್ ಅಂತ ಯೂಸ್ ಮಾಡಿದ್ದೀನಿ. ಪ್ರೀವಿಯಸ್ ನನ್ನ ಹ್ಯಾಂಡ್ ವರ್ಕ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ, ಡೌಟ್ಸ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು. ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಸಹ ಸೇಮ್ ಅದೇ ರೀತಿ ಬೀಡ್ಸ್ನ ಹಾಕೋತಾ ಹೋಗೋದು. ನೆಕ್ಸ್ಟ್ ಈಗ ಈ ರೀತಿ ಶುಗರ್ ಬೀಡ್ ಹಾಕ್ಕೋಬೇಕು. ಶುಗರ್ ಬೀಡ್ ಹಾಕಿದ್ಮೇಲೆ ಶುಗರ್ ಬೀಡನ್ನ ಹಿಂದೆ ತೊಗೊಂಬಿಟ್ಟು ಆ ಬೀಡಿಂದ ಮಾತ್ರ ಸೂಜಿ ಹೊರಗಡೆ ತೆಗಿಬೇಕು. ಶುಗರ್ ಬೀಡಿಂದನೂ ನೀವು ಸೂಜಿ ಹಾಕಿದರೆ ಎಲ್ಲ ಬೀಡ್ಸ್ ವಾಪಸ್ ಬಂದುಬಿಡುತ್ತೆ. ನೆಕ್ಸ್ಟ್ ಗೋಲ್ಡ್ ಬೀಡು, 2 ಟ್ಯೂಬ್ ಬೀಡು ಮತ್ತು ಒಂದು ಈ ರೀತಿ ಪರ್ಲ್ ಬೀಡನ್ನ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಮೇಲ್ಗಡೆಯಿಂದ ಸೂಜಿನ ಕೆಳಗಡೆ ತೊಗೋಬೇಕು. ತೊಗೊಂಡು 2 ಸುತ್ತು ಹಾಕಿಬಿಟ್ಟು ಮತ್ತೆ ಚೈನಿಗೆ ಹಾಕಿ ಲಾಕ್ ಮಾಡಿದ್ರೆ, ಈಗ ಹೂ ಕಟ್ತೀವಲ್ಲ ಆ ರೀತಿ 2 ಸಲ ನಾಟ್ ಹಾಕಿಬಿಟ್ಟು ಟೈಟ್ ಮಾಡಿ.
ಸೊ ಅದೇ ಪ್ರೊಸೆಸ್ನ ಒಂದು 2 ಟೈಮ್ಸ್ ರಿಪೀಟ್ ಮಾಡಬೇಕಾಗತ್ತೆ. ಆಗ ಟೈಟಾಗಿ ನಾಟ್ ಕೂತ್ಕೊಳ್ಳುತ್ತೆ. ಮಧ್ಯ ಎಲ್ಲಿ ಕಟ್ಟಾದರೂ ನಿಮಗೆ ಬಿಚ್ಕೊಳ್ಳೋದಿಲ್ಲ ಅದು. ಒಂದು 2 to 3 ಟೈಮ್ಸ್ನ ಮಾಡಿ ಆಮೇಲೆ ಈ ರೀತಿ ಹ್ಯಾಂಗಿಂಗ್ಸ್ನೆಲ್ಲ ಮತ್ತೆ ಇನ್ನೊಂದು ಸಲ ಅರೇಂಜ್ ಮಾಡ್ಕೋಬೇಕು. ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋದಕ್ಕೋಸ್ಕರ ನಾನು ಮತ್ತೆ ಸ್ಟೋನ್ ಚೈನ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಈ ರೀತಿ ಇಟ್ಬಿಟ್ಟು ಮೆಷರ್ ಮಾಡ್ಕೊಳ್ಳಿ ಎಷ್ಟು ಸ್ಟೋನ್ಸ್ ಬೇಕಾಗುತ್ತೆ ಅಂತ. ಸೊ ಅಷ್ಟು ಸ್ಟೋನ್ಸ್ನ ಈ ರೀತಿ ಕೈಯಲ್ಲೇ ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ಅದು ಕಟ್ ಆಗಿಬಿಡುತ್ತೆ. ಅಷ್ಟನ್ನು ಒಂದೇ ಸಲ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 20 ಎಷ್ಟು ಆರ್ಚ್ ಇರುತ್ತೋ ಅಷ್ಟು ಸ್ಟೋನ್ ಚೈನ್ ಬೇಕಾಗುತ್ತೆ. ನೆಕ್ಸ್ಟು ಫ್ಯಾಬ್ರಿಕ್ಲು ಫೆವಿಕ್ರಿಲ್ ಬ್ರ್ಯಾಂಡಿಂಗ್ ತೊಗೊಂಡು ಈ ರೀತಿ ಪೇಸ್ಟ್ ಮಾಡಿ. ಸ್ಟೋನ್ ಚೈನ ಈವನಾಗಿ ಪೇಸ್ಟ್ ಮಾಡಬೇಕು. ಸ್ವಲ್ಪ ಗಮ್ ಎಕ್ಸ್ಟ್ರಾ ಹಾಕಿ ಪೇಸ್ಟ್ ಮಾಡಿ. ಡ್ರೈ ಆದಮೇಲೆ ಅದು ಫುಲ್ ಒಣಗೋಗ್ಬಿಡುತ್ತೆ. ಅದು ಗ್ಲೂ ಟೈಪ್ ವೈಟ್ ಪ್ಯಾಚಸ್ ನಿಮಗೆ ಕಾಣೋದಿಲ್ಲ. ಸೊ ಫೈನಲಾಗಿ ಈ ರೀತಿ ಕಾಣುತ್ತೆ. ಟೋಟಲ್ 3 ಕಲರ್ಸ್ನ ಯೂಸ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.